ಇನ್ನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ. ರಸ್ತೆ ತಡೆ ಪ್ರಕರಣ ಸಂಬಂಧ ಈ ಹಿಂದೆ ಹೈಕೋರ್ಟ್ ದಂಡವನ್ನೇ ವಿಧಿಸಿತ್ತು, 10,000 ರೂಪಾಯಿ ದಂಡ ವಿಧಿಸಿತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ. 2022ರಲ್ಲಿ ಈಶ್ವರಪ್ಪ ವಿರುದ್ಧ ಒಂದು ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ 10,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಈಗ ಸಿದ್ದರಾಮಯ್ಯ ಅವರಿಗೆ. ಅದನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಮಾರ್ಚ್ 6ನೇ ತಾರೀಕು ಹಾಜರಾಗೋದಕ್ಕೆ ಅಂತ ಹೇಳಿ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗಬೇಕು ಅಂತ ಒಂದು ಸೂಚನೆ ಕೂಡ ಇತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರತಿಭಟನೆ ಕಾನೂನುಬದ್ಧ, ನಾವು ಕಾನೂನುಬದ್ಧವಾಗೇ ಪ್ರತಿಭಟನೆಯನ್ನು ಮಾಡಿದ್ದೀವಿ, ಇದರಲ್ಲಿ ನಾವು ಯಾವುದೂ ಕೂಡ ತಪ್ಪು ಮಾಡಿರಲಿಲ್ಲ, ವಿನಾಕಾರಣ ನನ್ನ ಮೇಲೆ ಈ ಥರದೊಂದು ಆದೇಶ ಬಂದಿದೆ ಅಂತ ಹೇಳಿ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಈಗ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೃಶ್ಯಗಳಲ್ಲಿ ಗಮನಿಸಬಹುದು, ಒಂದು ಕಡೆ ಈ ಹಿಂದೆ ಈಶ್ವರಪ್ಪ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಆ ಸಂದರ್ಭದಲ್ಲಿ ಅದನ್ನು ಖಂಡಿಸಿ, ಅಂದರೆ ಈಶ್ವರಪ್ಪ ಅವರೇ ಈ ಕಾಂಟ್ರಾಕ್ಟರ್ನ ಒಂದು ಹತ್ಯೆಗೆ ಕಾರಣ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪಿಸಿ ಸಾಕಷ್ಟು ಒಂದು ಬೃಹತ್ ಪ್ರತಿಭಟನೆಯನ್ನು ಕಾಂಗ್ರೆಸ್ ನಡೆಸಿತ್ತು. ಆ ಸಂದರ್ಭದಲ್ಲಿ ಈಗ ಸಿಎಂ ಆಗಿರುವಂಥ ಸಿದ್ದರಾಮಯ್ಯವರು ಅವರೇ ನೇತೃತ್ವವನ್ನು ವಹಿಸಿದರು. ಸಾಕಷ್ಟು ಜನ ಕಾಂಗ್ರೆಸ್ನ ಮುಖಂಡರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಆದರೆ ಈ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗಿದೆ, ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿ ಕೋರ್ಟ್ ಇವರಿಗೆ ದಂಡವನ್ನು ವಿಧಿಸಿತ್ತು. ಈಗ ಆ ಒಂದು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಅನಿಲ್ ನೀಡ್ತಾರೆ. ಅನಿಲ್, ಈಗ ಈ ಹಿಂದೆ ನಡೆದಿದ್ದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 10,000 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಸೊ ಇವತ್ತು ಮೂವ್ ಮಾಡಿದಾರೆ ಸುಪ್ರೀಂ ಕೋರ್ಟ್ನಲ್ಲಿ, ಈಗಾಗಲೇ ಅರ್ಜಿ ಸಲ್ಲಿಸಿದಾರ ಸಿಎಂ ಸಿದ್ದರಾಮಯ್ಯ? ಅಂದರೆ ಏನು ಕೇಸನ್ನು ಕ್ವಾಶ್ ಮಾಡಿ ಅಂತ ಕೇಳ್ತಿದ್ದಾರೆ ಅಥವಾ ಏನು ಕೇಳಿದ್ದಾರೆ ಈಗ ಅರ್ಜಿಯಲ್ಲಿ? ಖಂಡಿತವಾಗ್ಲೂ ರೆಹಮಾನ್, ಅಂದ್ರೆ ಈಗಾಗಲೇ ಗುತ್ತಿಗೆದಾರ ಸಂಬಂಧಪಟ್ಟಂತೆ ಸಂತೋಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ 2022ರಲ್ಲಿ ಸಚಿವರಾದಂತ ಈಶ್ವರಪ್ಪ ಅವರ ರಾಜೀನಾಮೆಗೆ ಆಗ್ರಹಿಸಿ ಈಗ ಕಾಂಗ್ರೆಸ್ ವಿಧಾನಸೌಧ ಚಲವನ್ನು ಕೂಡ ಹಮ್ಮಿಕೊಂಡಿತ್ತು. ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರ್ತಾರೆ. ಆಗ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಅಂದ್ರೆ ಈಗ ಹೈಕೋರ್ಟ್ ನ ಆದೇಶ ಪ್ರಕಾರ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಪ್ರತಿಭಟನೆ ಮಾಡೋಕೆ ಅವಕಾಶ ಇರುವಂತದ್ದು. ಆದ್ರೆ ವಿಧಾನಸೌಧವರೆಗೂ ಕೂಡ ಚಲೋಗೆ ಒಂದು ಹಮ್ಮಿಕೊಂಡಿದ್ರು. ಮತ್ತೆ ಆ ಒಂದು ಪ್ರತಿಭಟನೆ ಮೇಲೆ ಸಾಕಷ್ಟು ಜನರು ಕೂಡ ಒಂದು ಸಮಸ್ಯೆ ಆಯ್ತು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ದೂರು ಕೂಡ ದಾಖಲಾಗುತ್ತೆ. ಮತ್ತೆ ಕೋರ್ಟ್ ಕೂಡ ಒಂದು ಕೇಸ್ ಕೂಡ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಗ ಕರ್ನಾಟಕ ಹೈಕೋರ್ಟ್ ಒಂದು 10,000 ಒಂದು ದಂಡವನ್ನು ಕೂಡ ವಿಧಿಸುತ್ತೆ. ಈಗ ಈ ಒಂದು ಹೈಕೋರ್ಟ್ ನ ಆದೇಶವನ್ನ ಪ್ರಶ್ನಿಸಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ಪ್ರತಿಭಟನೆ ಕಾನೂನುಬದ್ಧವಾಗಿ ಇದೆ ಅಂತ ಒಂದು ವಾದವನ್ನ ಸಿಎಂ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ನ ಮುಂದೆ ಮಂಡಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 6ರಂದೇ ಖುದ್ದು ಹಾಜರಾಗಲು ಹೈಕೋರ್ಟ್ ಕೂಡ ಸೂಚನೆ ಕೂಡ ಕೊಟ್ಟಿರುತ್ತೆ. ಆದ್ರೆ ಸಿದ್ದರಾಮಯ್ಯ ಅವರು ಈಗ ಮತ್ತೊಂದು ಹೆಜ್ಜೆಯನ್ನು ಕೂಡ ಮುಂದಿಟ್ಟು ಸುಪ್ರೀಂ ಕೋರ್ಟ್ ನ ಮೊರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿರುವಂತದ್ದು. ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಯಾವ ಒಂದು ತೀರ್ಮಾನ ನೀಡುತ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ರೆಹಮಾನ್. ಥ್ಯಾಂಕ್ ಯು ಅನಿಲ್.